ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡೋಕ್ಕೆ ಹೊರಟಿರುವಂಥದ್ದು ಎಳ್ಳಡಿಗೆ, ಅಂದರೆ ಎಳ್ಳು ಮೆಂತೆ ರೆಸಿಪಿ ಅಂತಲೂ ಹೇಳ್ತಾರೆ. ಇದನ್ನು ನಾವು ಬಾಣಂತಿಯರಿಗೆ ಮತ್ತು ಮೈನೆರೆದ ಹೆಣ್ಣುಮಕ್ಕಳಿಗೆಲ್ಲ ಇದನ್ನು ಕೊಡ್ತೀವಿ ಫಸ್ಟಿಗೆ. ಇದು ತುಂಬ ಹೆಲ್ದಿ ರೆಸಿಪಿ. ಒಂದು ಬಾಣಲಿಗೆ ಎಳ್ಳನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇದರಲ್ಲಿ ನಾನು 3/4 kg ಎಳ್ಳನ್ನು ತಗೊಂಡಿದ್ದೀನಿ. ಈ ಎಳ್ಳನ್ನು ಪಟಪಟ ಅಂತ ಹೇಳೋ ತನಕ ಹುರ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾನು 200 ಗ್ರಾಮ್ನಷ್ಟು ಕುಚ್ಚಲಕ್ಕಿ ಅಂದರೆ ರೆಡ್ ರೈಸ್ನ ತಗೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಅದು ಕಂದು ಬಣ್ಣ ಬರುವವರೆಗೆ ಹುರಿದುಕೊಳ್ಳಿ. ಇಲ್ಲಿ ನಾವು ಇಡೀ ಕೊತ್ತಂಬರಿ 100 ಗ್ರಾಮ್ ತಗೊಂಡಿದ್ದೀವಿ. ಇದನ್ನು ಕೂಡ ಅದೇ ಥರ ಹುರ್ಕೋಬೇಕು. ಸ್ವಲ್ಪ ಕೆಂಪಗಾಗುವವರೆಗೆ ಹುರ್ಕೊಂಡ್ರೆ ಸಾಕು. ನನ್ನ ಚಿಕ್ಕಮ್ಮ ಮಾಡೋ ಎಳ್ಳಡಿಗೆ ಅಂದರೆ ನನಗೆ ತುಂಬ ಇಷ್ಟ. ಅವರು ಚೆನ್ನಾಗಿ ಮಾಡ್ತಾರೆ ಅದನ್ನು ಟೇಸ್ಟಿಯಾಗಿ. ಮೆಂತ್ಯ ಕೂಡ 100 ಗ್ರಾಮ್ ತಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಕೆಂಪಗಾಗುವವರೆಗೆ ಹುರ್ಕೊಂಡ್ರೆ ಆಯಿತು. ಇವೆಲ್ಲನ ಪಕ್ಕಕ್ಕಿಡಿ, ತಣ್ಣಗಾಗಲಿ. ಇದಕ್ಕೆ ಇವಾಗ ನಾವು ತಗೊಳ್ತಾ ಇರೋದು 3 ತೆಂಗಿನಕಾಯಿನ ತಗೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿ ಹಾಲು ತಗೊಂಡು ಅದನ್ನು ನೆಕ್ಸ್ಟ್ ನಾವು ಪಾತ್ರೆಯಲ್ಲಿಟ್ಟು ಕುದಿಸ್ಬೇಕಾಗತ್ತೆ. ಅಲ್ಲಿ ತೆಗೆದಿಟ್ಟಂತಹ ತೆಂಗಿನಕಾಯಿ ಹಾಲನ್ನು ಇನ್ನು ಈಗ ಒಲೆಯಲ್ಲೇ ನಾವು ಕುದಿಸ್ಕೋತೀವಿ ಪಾತ್ರೆ ಇಟ್ಟು. ಯಾಕೆ ಅಂದರೆ ಅದು ತುಂಬ ಟೈಮ್ ತೊಗೊಳುತ್ತೆ ಕುದಿಯೋಕ್ಕೆ. ಸೊ ಮಧ್ಯಮ ಉರಿಯಲ್ಲಿಟ್ಟು ಅದನ್ನ ಕುದಿಸ್ಬೇಕಾಗತ್ತೆ. ಇದು ನನ್ನ ಅವ್ವ ಮಾಡ್ತಿದ್ದಂತಹ ರೆಸಿಪಿ. ಇದಕ್ಕೆ ಒಂದು ಚಿಕ್ಕ ಒಣ ಕೊಬ್ಬರಿಯನ್ನು ಕೂಡ ನಾವು ಹಾಕ್ತಾ ಇದ್ದೀವಿ. ಈಗ ಅಲ್ಲಿ ಹುರಿದಿಟ್ಟಂತಹ ಮೆಂತ್ಯ, ಎಳ್ಳು, ಅಕ್ಕಿ, ಕೊತ್ತಂಬರಿ ಇವಿಷ್ಟನ್ನು ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ. ಅದರಲ್ಲಿ ಎಳ್ಳನ್ನು ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು. ತೆಂಗಿನಕಾಯಿ ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ಬೆಲ್ಲ ಹಾಕೋತಾ ಇದ್ದೀವಿ. ಇಲ್ಲಿ 1.5 kg ಬೆಲ್ಲನ ನಾವು ತಗೊಂಡಿದ್ದೀವಿ. ಸ್ವೀಟ್ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಕಮ್ಮಿ ಕೂಡ ಹಾಕೋಬಹುದು. ಚೆನ್ನಾಗಿ ಬೆಲ್ಲನ ಗುದ್ದುಬಿಟ್ಟು ಇದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಇದೇ ಥರ ತಿರುಗಿಕೊಳ್ಳಿ. ಹಾಗೆ ಕುದೀತಾ ಇರುವಾಗಲೇ ಇದಕ್ಕೆ 150 ಗ್ರಾಮ್ ತುಪ್ಪನ ಹಾಕೋತಾ ಇದ್ದೀನಿ. ಒಣ ಕೊಬ್ಬರಿ ಹಾಕೋದ್ರಿಂದ ಅದರಲ್ಲಿ ಕೂಡ ಎಣ್ಣೆ ಬಿಡುತ್ತೆ. ಈಗ ಇದಕ್ಕೆ ಪುಡಿ ಮಾಡಿಟ್ಟಂತಹ ಎಳ್ಳು, ಹುರಿದ ಮೆಂತ್ಯ, ಕೊತ್ತಂಬರಿ ಮತ್ತು ಕುಚ್ಚಲಕ್ಕಿ ಇವಿಷ್ಟನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಈ ಥರ ಕದಡ್ತಾ ಇರಬೇಕು. ಒಣ ಕೊಬ್ಬರಿ ಹಾಕಿದ್ವಲ್ಲ ಅದರಲ್ಲಿ ಅಷ್ಟೊಂದು ಎಣ್ಣೆ ಬಿಟ್ಟಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ತೆಂಗಿನ ಎಣ್ಣೆ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಒಣ ಕೊಬ್ಬರಿಯಲ್ಲಿ ಎಣ್ಣೆ ಬಿಡದಿದ್ದರೆ ಮಾತ್ರ ತೆಂಗಿನ ಎಣ್ಣೆ ಹಾಕೋಬೇಕು, ಇಲ್ಲದಿದ್ದರೆ ಅದರ ಅವಶ್ಯಕತೆ ಇರಲ್ಲ. ಇದನ್ನು ಹೀಗೆ ಸಣ್ಣ ಉರಿಯಲ್ಲಿ ಒಂದು 20 ನಿಮಿಷಗಳ ಕಾಲ ಕದಡ್ತಾ ಇರಬೇಕು. ಈಗ ಆಲ್ಮೋಸ್ಟ್ ರೆಡಿಯಾಗಿದೆ. ಇದು ದೇಹವನ್ನು ತುಂಬ ತಂಪಾಗಿರಿಸುತ್ತೆ.
ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.